Hi guys, welcome back to the channel again and it's here the news from KEA. ಇದಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಾಗಿಯೇ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ರಿ. ನೋಡ್ಬೋದು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಓದೋಣ ಬನ್ನಿ. UGCET 2026 ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕವೋ ಆ ಅಂಕಗಳನ್ನೇ CET ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು. ಫಸ್ಟ್ ಡೌಟ್ ಏನಿತ್ತು, ಅಕ್ಕ ನಾನು ಫಸ್ಟ್ ಎಕ್ಸಾಮ್ ಬರೆದಿದ್ದೆ, ಸೆಕೆಂಡ್ ಎಕ್ಸಾಮ್ ಕೂಡ ಬರಿತೀನಿ, ಅಕಸ್ಮಾತ್ ನನಗೆ ಸೆಕೆಂಡ್ ಎಕ್ಸಾಮ್ನಲ್ಲಿ ಕಡಿಮೆ ಬಿದ್ದರೆ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂತ ಈಗಾಗಲೇ ನಾನು ಹೇಳ್ತಾನೆ ಬಂದಿದ್ದೀನಿ. ಈಗ ಕೂಡ ಅವರು ಕನ್ಫರ್ಮೇಷನ್ ಮಾಡಿದ್ದಾರೆ, ದೇ ವಿಲ್ ಕನ್ಸಿಡರ್ ಬೆಸ್ಟ್ ಆಫ್ 2. ಓಕೆ, ಯಾವ್ದು ಜಾಸ್ತಿ ಇರುತ್ತೆ ಅದೇ ಕನ್ಸಿಡರ್ ಮಾಡ್ತಾರೆ. ಈ ವಿಷಯದಲ್ಲಿ ಗೊಂದಲ ಬೇಡ. ಕ್ಲಿಯರ್ ಆಯ್ತಾ? ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಓದೋಣ. ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು 2ನೇ ಪರೀಕ್ಷೆ ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಓಕೆ, ಈಗ ನೀವಿದ್ದೀರಾ, ನನಗೆ 79 ಬಿದ್ದಿದೆ, ನಾನು 89 90 ಮೇಲೆ ಸ್ಕೋರ್ ಮಾಡಬೇಕಂತ ಇದ್ದೀನಿ, ನಾನು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿತೀನಿ, ಹೌದಾ? ಎಸ್. ಅಂಥವರಿಗೆ ಕಳೆದ ವರ್ಷದಂತೆ 2 ಪರೀಕ್ಷೆಗಳಲ್ಲಿ ಪಡೆದ ಅತ್ಯಧಿಕ ಅಂಕಗಳನ್ನು CET ರ್ಯಾಂಕ್ಗೆ ಪರಿಗಣಿಸಲಾಗುತ್ತದೆ. ಇದು ಕ್ಲಿಯರ್ ಆಗಿ ಬ್ರೋಷರ್ನಲ್ಲಿ ಮೆನ್ಷನ್ ಮಾಡಿದ್ರು, ದೇ ವಿಲ್ ಕನ್ಸಿಡರ್ ಅಂತ. ಸೊ ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇಷ್ಟಕ್ಕೂ ದ್ವಿತೀಯ PUC 2 ಪರೀಕ್ಷೆಗಳ ಫಲಿತಾಂಶದ ಬಂದ ನಂತರವೇ CET ಫಲಿತಾಂಶ ಪ್ರಕಟಿಸುವುದು. ಓಕೆ, ಇಲ್ಲಿ 2 ಪರೀಕ್ಷೆಗಳ ನಂತರವೇ ಅಂತಲೇ ಹೇಳಿದ್ದಾರೆ. ಓಕೆ, ಹೀಗಾಗಿ 2ನೇ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ ಎನ್ನುವುದು ಸುಳ್ಳು. ಓಕೆ, ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ವಾ ಅಂತ ಯಾರು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು. ಕನ್ಸಿಡರ್ ಮಾಡಲಾಗುತ್ತೆ. ಓಕೆ, ಇಂತಹ ವದಂತಿಗಳಿಗೆ ಕಿವಿ ಕೊಡಬೇಡಿ. ಗೊತ್ತಾಯ್ತಾ? ಕರ್ನಾಟಕ ರಾಜ್ಯ ಪಠ್ಯಕ್ರಮದ PUC ಅಭ್ಯರ್ಥಿಗಳಿಗೆ ಮಾತ್ರ ಈ 2 ಪರೀಕ್ಷೆಗಳ ನಿಯಮ ಅನ್ವಯವಾಗುತ್ತದೆ. ಓನ್ಲಿ ಫಾರ್ ಕರ್ನಾಟಕ PUC ಸ್ಟೂಡೆಂಟ್ಸ್. ಉಳಿದಂತೆ ಕೇಂದ್ರ ಹಾಗೂ ಇತರ ರಾಜ್ಯಗಳ ಬೋರ್ಡ್ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ. ದಿಸ್ ವಿಲ್ ಓನ್ಲಿ ಅಪ್ಲೈ ಫಾರ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಸನ್ನ ಸರ್ ಹೇಳಿದ್ದು. ಈಗ ಇದು KEಯಿಂದ ಕನ್ಫರ್ಮೇಷನ್ ಬಂದಿದೆ. ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಎಕ್ಸಾಮನ್ನು ಕಂಪ್ಲೀಟಾಗಿ ಅವರು ನಿಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ನಾವು ರ್ಯಾಂಕನ್ನು ಕನ್ಸಿಡರ್ ಮಾಡ್ತೀವಿ ಅಂತ. ಆ್ಯಂಡ್ ಆಲ್ಸೋ ಅದು ಇನ್ನೊಂದು ಡೌಟ್ ಏನಿದೆ, ಸಪ್ಲಿಮೆಂಟರಿ ಅಂತೆಲ್ಲ, ಅದು ಕೂಡ ಏನು ಚಿಂತೆ ಬೇಡ. ಯಾಕಂದರೆ ಅಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನು ಪ್ರತಿ ವರ್ಷ ಪ್ರತಿ ಪಾಯಿಂಟ್ B ಪಾಯಿಂಟ್ ಏನಿದೆ ಅದನ್ನು ಪ್ರತಿ ವರ್ಷ ಬ್ರೋಷರ್ನಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗೆ ರಿಸಲ್ಟನ್ನ, ಸೆಕೆಂಡ್ ಎಕ್ಸಾಮ್ ರಿಸಲ್ಟನ್ನ ಲಾಸ್ಟ್ ಟೈಮ್ ಕೂಡ ಬೇಗ ಕೊಟ್ಟಿದ್ರು, ಈ ಸರಿ ಕೂಡ ಬೇಗ ಕೊಡ್ತಾರೆ. ದ್ಯಾಟ್ ಟು ಬಿಫೋರ್ ದ KCET ರಿಸಲ್ಟ್. ಆ್ಯಂಡ್ ದೇ ವಿಲ್ ಕನ್ಸಿಡರ್ ಇಟ್ ಫಾರ್ ದ ರ್ಯಾಂಕ್ಗೆ ಕನ್ಸಿಡರ್ ಮಾಡಿದ್ರೆ ಏನು, ಯು ವಿಲ್ ಬಿ ಅಲೌಡ್ ಫಾರ್ ಕೌನ್ಸಿಲಿಂಗ್. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಇಷ್ಟು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಂತ ಇದನ್ನು ಅವರು ಇವತ್ತು ಟ್ವೀಟ್ ಮಾಡಿದ್ದಾರೆ. ಇನ್ನೂ ಕೂಡ ಅವರು ಏನಾದರೂ ಟ್ವೀಟ್ ಮಾಡೋವಂಥ ಸಾಧ್ಯತೆ ಇದೆ. ಮತ್ತು ಏನಾದರೂ ಮಾಡಿದ್ರೆ ನಾನು ತಿಳಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಈಗ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.